ಅದು ಹೆಸರಿಗೆ ಮಾತ್ರ ಏಷ್ಯಾದ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ. ಆದರೆ ಆ ಮಾರುಕಟ್ಟೆಯ ತ್ಯಾಜ್ಯ ವಿಲೇವಾರಿಯದ್ದೇ ದೊಡ್ಡ ಸಮಸ್ಯೆ. ಲಕ್ಷದ ಟೆಂಡರ್ಗಳು ಕಸದಲ್ಲೇ ಹೂತು ಹೋದಂತೆ ಕಾಣ್ತಿದೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ಟೊಮ್ಯಾಟೊ ಹೆಚ್ಚು ಬರುತ್ತಿದೆ. ಮಾರುಕಟ್ಟೆಯಲ್ಲಿ ಸಹಜವಾಗಿ ಟೊಮ್ಯಾಟೊ ತ್ಯಾಜ್ಯ ಹೆಚ್ಚು ಉತ್ಪಾದನೆಯಾಗುತ್ತೆ. ತ್ಯಾಜ್ಯ ವಿಲೇವಾರಿಗೆಂದಲೇ ಖಾಸಗಿ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ 2.5 ಲಕ್ಷ ಹಣಕ್ಕೆ ಗುತ್ತಿಗೆ ನೀಡಲಾಗಿದೆ. ಆದರೆ ಕಸ ವಿಲೇವಾರಿ ಗುತ್ತಿಗೆ ಪಡೆದವರು ರಸ್ತೆ ಬದಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ತ್ಯಾಜ್ಯ ಸುರಿತಿದ್ದಾರೆ. ತ್ಯಾಜ್ಯ ಸುರಿಯಲು ಯಾವುದೇ ಅನುಮತಿ ಪಡೆಯದೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಟೊಮ್ಯಾಟೊ ತ್ಯಾಜ್ಯ ಸುರಿದಿರುವ ಕಾರಣ ಟೊಮ್ಯಾಟೊ ಕೊಳೆತು ಗಬ್ಬು ನಾರುತ್ತಿದೆ. ಅಮಳ ಗೋಮಾಳ ಯಾವುದ್ರಲ್ಲಿ ಎಲ್ಲಂದ್ರೆ ಅಲ್ಲಿ ಸುರಿದಿದ್ದಾರೆ. ಎಲ್ಲಿ ನೋಡಿ, ಈಗ ನರಸಾಪುರಿಂದ ನೋಡಿ ರಸ್ತೆಯಲ್ಲೇ ಸುರಿದಿದ್ದಾರೆ. ಈ ಕಡೆ ಮೆಡಿಕಲ್ ಕಾಲೇಜಿಗೊಂಡೂ ರಸ್ತೆ ಕೋಲಾರಮ್ಮನ್ನು ಕೆರೆಯಲ್ಲೂ ಸುರಿದಿರ್ತಾರೆ. ಈ ಕಡೆ ಗೋಮಾಳದಲ್ಲೂ ಸುರಿತಾ ಇದ್ದಾರೆ. ಇನ್ನು ಯಾರು ಸುರಿದ್ರು? ರೈತರು ಸುರಿದ್ರಾ? ಅದ್ರಲ್ಲಿ ನೋಡಿ ಇದೆ. ಅದು ಯಾಕಂದರೆ ಮಾರ್ಕೆಟಿಂದ ಎತ್ಕೊಂಡ್ಬಂದಿದ್ದಾರೆ. ಪೇಪರ್ಸ್ ಇದೆ ನೋಡಿ, ಆ ಪೇಪರೇ ಕಾಣಿಸ್ತಾ ಇದೆ, ಇದು ಮಾರ್ಕೆಟಿಂದ ಬಂದಿರೋ ತ್ಯಾಜ್ಯ ಅಂತೇಳಿ. ಈ ತ್ಯಾಜ್ಯನ ನಿರ್ವಹಣೆ ಮಾಡಲು ಯೋಗ್ಯತೆ ಇಲ್ಲ ಅಂದರೆ ಗುತ್ತಿಗೆ ಅದನ್ನು ಬಿಟ್ಬಿಡಬೇಕು. ನಮ್ಮ ಮಾತು ಅವರು ಕೇಳೋದೇ ಇಲ್ಲ. ಹೋಗಯ್ಯೋ ಅಂತಾರೆ. ದೊಡ್ಡವರು ಚಿಕ್ಕವರು ಭಾವನೆ ಇಲ್ಲ. ಏನು ಮಾಡ್ತಾರೆ? ರೋಡ್ ಸೈಡ್ನಲ್ಲಿ ಫಾರೆಸ್ಟ್ನಲ್ಲಿ ಅರ್ಥ ಆಗಿದೆ. ಬುರ್ದೇ ಇರ್ತದ. ಹಾಸ್ಪಿಟ್ಲ್ಗೆ ಹೋಗ್ತಾರೆ, ತೋರಿಸ್ಕೊತಾರೆ, ಬದುಕ್ತಾನೆ, ಸಾಯ್ತಾರೆ. ವಾಸನೆ ಗಬ್ಬು ಜಾಸ್ತಿ. ಸೊಮೆ ಪ್ರಾಣಿಗಳಿಗೂ ಆಗ್ತದೆ, ನರ್ಜನಕ್ಕೂ ಆಗ್ತದೆ, ಪ್ರತಿಯೊಂದಕ್ಕೂ ತೊಂದರೆ. ಈ ವಾಸನೆ ಬೇಜಾನು ಹೋಗ್ತದಲ್ಲ. ನೊಣಗಳು ಜಾಸ್ತಿ, ಸೊಳ್ಳೆ ಬಿದ್ದಿದೆ. ಮಾರ್ಕೆಟವರು ಈ ಥರ ಕಳಿಸ್ಬಾರ್ದು. ಅವ್ರಿಗೆಲ್ಲ 2-3 ಕಿಂತ ವಾರ್ನಿಂಗು ಮಾಡಿದ್ದಾರೆ. ಫಾರೆಸ್ಟ್ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀರಿ. ಅವರು ಇಷ್ಟ ಬಂದಂಗೆ ಅವ್ರು ಮಾಡ್ತಾಯಿದ್ದಾರೆ. ಯಾರೋ ಜವಾಬ್ದಾರಿ ತಗೊಂತ ಇಲ್ಲ. ನಮ್ಮ ಇದು ನೋಟಿಸ್ಗಳು ಕೊಟ್ಟಿದ್ದಾರೆ, APMC ಮಾರ್ಕೆಟ್ಗೂ ಕೊಟ್ಟಿದ್ದಾರೆ. ಯಾರು ಅದ್ರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಮತ್ತೆ ಇಲ್ಲಿ ಮುಂದೆ ಗೋಮಾಳ ಜಾಗ ಐತೆ, ಅಲ್ಲಿ ನಮ್ಮ ಚನ್ನವಳ್ಳಿ ವಿಲೇಜ್ ಅವರೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ತಗೊಂಬಂದು ಮತ್ತೆ ಹೇಳಿದ್ರು ಅವರೇ ಅಲ್ಲೇ ತಂದು ಸುರಿತಾ ಇದ್ದಾರೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಕಸ ವಿಲೇವಾರಿಗೆ ಅರಾಬಿಕೊತ್ತನೂರು ಗ್ರಾಮದ ಬಳಿ ಸರ್ಕಾರ 10 ಎಕರೆ ಜಾಗ ನೀಡಿದೆ. ಆದ್ರೆ ರಸ್ತೆ ಬದಿ ಗೋಮಾಳ ಜಮೀನಿನಲ್ಲಿ ಟೊಮ್ಯಾಟೊ ತ್ಯಾಜ್ಯ ಸುರಿಯಲಾಗ್ತಾ ಇದೆ. ಆದ್ರೂ ಮಾರುಕಟ್ಟೆ ಸಿಬ್ಬಂದಿ ಉತ್ತರವೇ ಬೇರೆ. ವೇಸ್ಟ್ ಜನರೇಷನ್ ತುಂಬ ಹೆಚ್ಚಾಗಿತ್ತು. ಪ್ರತಿದಿನ 30ರಿಂದ 40 ಟನ್ನಷ್ಟು ವೇಸ್ಟು ತ್ಯಾಜ್ಯ ಇಲ್ಲಿ ಮಾರ್ಕೆಟಲ್ಲಿ ಸಂಗ್ರಹ ಆಗ್ತಾಯಿತ್ತು. ಗುತ್ತಿಗೆದಾರರೇ ಅದಕ್ಕೆ ಸೂಕ್ತ ಜಮೀನನ್ನು ವ್ಯವಸ್ಥೆ ಮಾಡಿಕೊಂಡು ಅದರಲ್ಲಿ ಸುರಿದು ಸಾರ್ವಜನಿಕ ತೊಂದರೆ ಇರೋ ಥರ ಡಿಸ್ಪೋಸ್ ಮಾಡಬೇಕು ಅಂತ ನಾವು ಕಂಡೀಷನ್ ಹಾಕಿ ಕೊಟ್ಟಿದ್ವಿ. ಎಲ್ಲಿ ಸುರಿತಾರೋ ಅಲ್ಲಿ ಅದನ್ನು ಮಣ್ಣು ಮುಚ್ಚಬೇಕು, ವಾಸನೆ ಬರ್ದಿರೋ ಥರ ಸೂಕ್ತ ಕ್ರಮಗಳು ಕೈಗೊಳ್ಳಬೇಕು ಸೂಚನೆಯೂ ನೀಡಿದ್ದೀವಿ. ಅಲ್ಲಿ ಈಗ ಹೊರಗಡೆ ಆ ಥರದ್ದು ಹೊರಗಡೆ ಸುರಿದಿರೋಂಥ ಕಡೆ ಎಲ್ಲನೂ ಮಣ್ಣನ್ನು ಮುಚ್ಚಿಸಿ ಅಲ್ಲಿ ವಾಸನೆ ಬರ್ದಿರೋ ಥರ, ಫ್ಲೈಸ್ ಬರ್ದಿರೋ ಥರನೂ ಅಲ್ಲಿ ಬ್ಲೀಚಿಂಗ್ ಪೌಡರ್ನೆಲ್ಲ ಸಿಂಪಡಣೆ ಮಾಡಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಸೂಚನೆ ನೀಡಿದ್ವಿ. ಹಲವು ವರ್ಷದಿಂದ ಹೀಗೆ ಟೊಮ್ಯಾಟೊ ಸೀಸನ್ನಲ್ಲಿ ಹೆಚ್ಚು ತ್ಯಾಜ್ಯ ಉತ್ಪಾದನೆಯಾಗುತ್ತೆ. ಆಗೆಲ್ಲ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿಯೋದನ್ನೇ ಹವ್ಯಾಸ ಮಾಡಿಕೊಂಡಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.